ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಕ್ಷಿಪ್ರ ಬೆಳವಣಿಗೆಗಳು ನಡೀತಿದ್ದು. ನಮ್ಮ ಜೊತೆ ಮಾತಾಡಲಿಕ್ಕೆ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಂತಹ ಹರೀಶ್ ಗೌಡ್ರು ಇದ್ದಾರನ್ನ ಹರೀಶ್ ಗೌಡ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಸದ್ಯದಲ್ಲಿ ರಾಜ್ಯದಲ್ಲಿ ನಡೀತಿರುವಂತಹ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಸರ್, ಯೋಜನೆಗಳಿಂದ ಕೆಲಸ ಮಾಡಲಿಕ್ಕೆ ಆಗ್ತಿಲ್ಲ, ಹೊರೆ ಆಗ್ತಿದೆ ಅನ್ನೋ ಮಾತು ಅವ್ರದ್ದು. ಸರ್, ನೀವು ಶಾಸಕರಾಗಿ ನಿಮ್ಮ ಅಭಿಪ್ರಾಯ ಏನು ಸರ್? ನಾನು ಶಾಸಕನಾಗಿ ಮೊದಲನೇ ಬಾರಿ ಆಯ್ಕೆ ಆಗಿರುವಂಥದ್ದು. ನಾನು ಆಯ್ಕೆ ಆದ ನಂತರ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಕ್ಕೆ ತಂದಿದ್ದು ಸರ್ಕಾರ. ಇನ್ನು ಹಿಂದೆ ಸರ್ಕಾರಗಳು ಯಾವುದೂ ಈಗೇನು ನಾವು 5 ಗ್ಯಾರಂಟಿ ಕೊಡ್ತಾ ಇದ್ದೀವಿ ನಮ್ಮ ಸರ್ಕಾರ ಅಷ್ಟು ಗ್ಯಾರಂಟಿಗಳನ್ನ ಕೊಟ್ಟಿರಲಿಲ್ಲ. ನಾನು ಆಯ್ಕೆ ಆದ ನಂತರ 5 ಗ್ಯಾರಂಟಿಗಳನ್ನ ಸಂಪೂರ್ಣವಾಗಿ ಎಲ್ರಿಗೂ ತಲುಪುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತೈತೆ. ಅದ್ರ ಜೊತೆಗೆ ವೈಯಕ್ತಿಕವಾಗಿ ನನ್ನ ಕ್ಷೇತ್ರಕ್ಕೆ ಮೂಲಭೂತ ಸೌಕರ್ಯಕ್ಕೆ ಈಗಾಗಲೇ 2 ಬಾರಿ ಗ್ರ್ಯಾಂಟ್ಗಳನ್ನ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಜಿಲ್ಲಾಕ್ಕೆ ಸಂಬಂಧಪಟ್ಟಂಗೆ ನನ್ನ ಕ್ಷೇತ್ರದಲ್ಲಿ ಸುಮಾರು ಕೆಲಸಗಳು ನಡೀತೈತೆ. ಎಜುಕೇಷನ್ದಿರ್ಬೋದು ಮತ್ತು ಹೆಲ್ತ್ದಿರ್ಬೋದು. ಅದು ಇಡೀ ಜಿಲ್ಲೆಗೆ ಸಂಬಂಧಪಟ್ಟಂಥದ್ದು. ಅಕ್ಕಪಕ್ಕದ ಜಿಲ್ಲೆಗೂ ಅದ್ರ ಅವಶ್ಯಕತೆ ಇರೋದ್ರಿಂದ ಅದು ನನ್ನ ಕ್ಷೇತ್ರಕ್ಕೆ ವೈಯಕ್ತಿಕವಾಗಿ ಬರ್ದೇ ಇದ್ರೂ ನನಗೆ ಸಮಾಧಾನವಾಗಿದ್ದೀನಿ ಈಗ. ಮತ್ತು ನಮಗೆ ಕಾರ್ಪೊರೇಷನ್ ಇರೋದ್ರಿಂದ ನಮಗೆ ಜಿಲ್ಲಾ ಪಂಚಾಯತ್ತು ಹೆಂಗೆ ನಡೀತೈತೆ ಅಂತ ನಮಗೆ ಗೊತ್ತಿಲ್ಲ. ಯಾಕೆಂದರೆ ನಾವು ಸಿಟಿ ಲಿಮಿಟ್ಸಲ್ಲಿರುವಂಥವ್ರು. ಕಾರ್ಪೊರೇಷನ್ ಲಿಮಿಟ್ಸಿಂದನೂ ನನಗೆ ಸಾಕಷ್ಟು ಅನುದಾನವನ್ನು ಕೊಡುವಂಥ ಕೆಲಸವನ್ನು ನಮ್ಮ ಜಿಲ್ಲಾಡಳಿತ ಮಾಡ್ತಾಯಿದ್ದೆ. ನಾನು ನಮ್ಮ ಕ್ಷೇತ್ರದಲ್ಲಿ ಸಮಾಧಾನಕರವಾಗಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೆ. ಈ ಗ್ಯಾರಂಟಿ ಯೋಜನೆಗಳು ಹೊರೆ ಹಾಕ್ತಿಲ್ಲ ಸರ್? ನನ್ನ ಕ್ಷೇತ್ರದಲ್ಲಿ 31,000 ಜನ ಗೃಹಲಕ್ಷ್ಮಿ ಯೋಜನೆಯನ್ನು ಪಡಿತಾ ಇದ್ದಾರೆ. 31,000 ಕುಟುಂಬ ಅಂದರೆ ಆ ಮನೆಯ ಯಜಮಾನಿ ಪಡಿತಾ ಇದ್ದಾರೆ. ಮತ್ತು ಭಾಗ್ಯಜ್ಯೋತಿಯನ್ನು ಸುಮಾರು ಜನ ಎಲ್ಲರನ್ನೂ ಪಡಿತಾ ಇದ್ದಾರೆ. ಮತ್ತು ಬಸ್ಸಲ್ಲಿ ಓಡಾಡುವಂಥದ್ದು ಶಕ್ತಿ ಯೋಜನೆಯಲ್ಲೂ ಸಹಕಾರವನ್ನು ಪಡಿತಾ ಇದ್ದಾರೆ. ಇವು 3 ನನ್ನ ಕ್ಷೇತ್ರಕ್ಕೆ ತಕ್ಕ ಮಟ್ಟಿಗೆ ಉಪಯೋಗ ಆಗ್ತೈತೆ. ಬೇರೆ ಕ್ಷೇತ್ರಗಳದ್ದು ಏನು ಅನ್ನೋದು ನನಗೆ ಗೊತ್ತಿಲ್ಲ. ನನ್ನ ಕ್ಷೇತ್ರದಲ್ಲಿ ಇದಿಷ್ಟು ಸಂಪೂರ್ಣವಾಗಿ ಉಪಯೋಗಕ್ಕೆ ಬರ್ತೈತೆ. ಸರ್, ಈಗ ಮೊದಲನೇ ಬಾರಿ ಗೆದ್ದಂತಹ ಎಲ್ಲ MLAಗಳು ಒಂದು ಪತ್ರ ಬರೆದಿದ್ದಾರೆ ಸರ್. ಫಸ್ಟ್ ಟೈಮ್ ಗೆದ್ದವ್ರಿಗೆಲ್ಲರಿಗೂ ಒಂದು ಸಚಿವ ಸ್ಥಾನ ಕೊಡಿ, ನಾವೇನು ಎಲ್ರಿಗೂ ಕೊಡಿ ಅಂತ ಕೇಳ್ತಿಲ್ಲ, ಕೆಲವ್ರಿಗೆ ಕೊಡಿ ಅಂತ ಕೇಳಿ ಒಂದು ಆಗ್ರಹದ ಪತ್ರ ಸರ್. ಆ ಪತ್ರದ ನಿಮ್ಮ ಸಹಿ ಏನಾದ್ರು ಇದೆಯಾ ಸರ್? ನೀವೇನು ಆಗ್ರಹ ವ್ಯಕ್ತಪಡಿಸ್ತೀರಾ ಅಂತ? ಆ್ಯಕ್ಚುಲಿ ನಾನು ಸಹಿ ಮಾಡಿಲ್ಲ ಮೀನ್ಸ್ ನಾನು ಮಾಡಬಾರ್ದು ಅಂತ ನನ್ನ ಇಂಟೆನ್ಷನಿಂದ ಅಲ್ಲ. ನಾನು ಆ ಸಹಿನ ಸಂಗ್ರಹಣೆ ಮಾಡೋ ಸಮಯದಲ್ಲಿ ನಾನು ಬ್ಯಾಂಗ್ಳೂರಿಗೆ ಹೋಗಿಲ್ಲ. ನಾನು ಬ್ಯಾಂಗ್ಳೂರಿಗೆ ಹೋಗಿ ಹೆಚ್ಚು ಕಡಿಮೆ ಒಂದು 20 ದಿವಸ, ಒಂದು ತಿಂಗಳೇ ಆಯಿತು ನಾನು ಬ್ಯಾಂಗ್ಳೂರಿಗೆ ಹೋಗಿ. ಕಮಿಟಿ ಮೀಟಿಂಗ್ಗಳಿಗೂ ಹೋಗಿಲ್ಲ. ನನ್ನ ಕ್ಷೇತ್ರದಲ್ಲಿ ಕೆಲಸಗಳಿತ್ತು, ಹಾಗಾಗಿ ಇಲ್ಲೇ ಇದ್ದೆ. ಮೊದಲನೇ ಬಾರಿ ಗೆದ್ದಿರೋರ್ಗು ಅರ್ಹತೆ ಯೋಗ್ಯತೆ ಎರಡೂ ಐತೆ ಮಂತ್ರಿಗಳಾಗೋದಕ್ಕೆ. ಒಬ್ಬ ಶಾಸಕನಾಗ ಆಯ್ಕೆ ಆಗಬೇಕು ಅಂತಂದರೆ ಅವನು ಎಲ್ಲ ಥರದ್ದನ್ನು ಅನುಭವ ಮತ್ತು ಎಲ್ಲ ಥರದ ವಿಚಾರವನ್ನು ತಿಳಿದಿದ್ರೆ ಮಾತ್ರ ಅವನ್ನ ಶಾಸಕನಾಗ ಆಯ್ಕೆ ಮಾಡೋದಕ್ಕೆ ಸಾಧ್ಯ. ಒಂದು ಕ್ಷೇತ್ರಗಳು ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಶಾಸಕ ಆಯ್ಕೆ ಆಗಬೇಕಾದ್ರೆ ಅವನಿಗೆ ಎಲ್ಲ ಥರದ ಅರ್ಹತೆ ಇದ್ದರೆ ಮಾತ್ರ ಆ ಜನಗಳು ಆಯ್ಕೆ ಮಾಡುವಂಥದ್ದು. ಹಾಗಾಗಿ ಮೊದಲನೇ ಬಾರಿ ಮಂತ್ರಿ ಕೊಡಬಾರ್ದು ಅಂತ ಅನ್ನೋದೇನಿಲ್ಲ. ಈಗ ಬೇರೆ ರಾಜ್ಯಗಳಲ್ಲಿ ನಾನು ಕಂಡಂಗೆ ಬೇರೆ ಬೇರೆ ಪಕ್ಷಗಳು ಮೊದಲನೇ ಬಾರಿ ಗೆದ್ದವ್ರನ್ನೇ ಮುಖ್ಯಮಂತ್ರಿಗಳನ್ನ ಮಾಡೋರೆ. ಅಂದ್ರೆ ಅವ್ರಿಗೆ ಅನುಭವ ಇಲ್ಲ ಅಂತಲ್ಲ, ಅನುಭವ ಎಲ್ರಿಗೂ ಇರ್ತದೆ. ಎಲ್ಲರೂ ಹೊಟ್ಟೆಲಿ ಹುಟ್ಟಿದ ತಕ್ಷಣ ಎಲ್ಲನೂ ಕಲಿಯೋಕ್ಕಾಗಲ್ಲ. ಎಲ್ಲನೂ ಕಲ್ತ್ಕೊಂಡು ಆ ಬದ್ಧತೆ ಮತ್ತು ಆ ಇಚ್ಛಾಶಕ್ತಿ ಇರುವಂಥವ್ರಿಗೆ ಎಲ್ಲ ಥರದ ಶಕ್ತಿನೂ ಎಲ್ಲ ಥರದ ಕೆಲಸನೂ ಮಾಡುವಂಥ ಶಕ್ತಿ ಬೆಳೆಸ್ಕೊಳ್ಳೋದು. ನೀವು ಕೂಡ ಆಕಾಂಕ್ಷಿ ಇದ್ದೀರಿ ಸರ್? ನಾನು ಈಗ ಪ್ರೆಸೆಂಟ್ ಶಾಸಕನಾಗಿದ್ದೀನಿ. ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಮಹದೇವಪ್ಪನವ್ರು ಮಂತ್ರಿ ಇದ್ದಾರೆ, ವೆಂಕಟೇಶಣ್ಣವರು ನಮ್ಮ ಮೈಸೂರು ಜಿಲ್ಲೆಯವರನ್ನೇ, ಅವರು ಮಂತ್ರಿ ಇದ್ದಾರೆ. ಅದೆಲ್ಲದಕ್ಕಿಂತ ನಮ್ಮ ಜಿಲ್ಲೆಯ ಮುಖ್ಯಮಂತ್ರಿಗಳೇ ನಮ್ಮ ಜಿಲ್ಲೆಯವರು ಇರೋದ್ರಿಂದ ಬೇರೆ ಜಿಲ್ಲಾ ವರ್ಗಗಳಲ್ಲಿ ಹೊಸದಾಗಿ ಯಾರು ಆಯ್ಕೆ ಆಗಿ ಬಂದಿರ್ತಾರೆ ಆ ಥರದವ್ರಿಗೆ ಯಾರಿಗೆ ಅರ್ಹತೆ ಇದೆ ಅವ್ರಿಗೆ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರೆ ಮುಂದೊಂದು ದಿನಗಳಲ್ಲಿ ನಮ್ಮ ಜನ್ರೇಷನ್ನು ಕಾಂಗ್ರೆಸ್ ಪಕ್ಷದಲ್ಲಿ ರಾಜಕಾರಣ ಮಾಡಬೇಕು ಅಂತಂದರೆ ಮೊದಲನೇ ಬಾರಿ ಗೆದ್ದಿರೋರ್ಗು ಕೊಡಬೇಕು. ಬಟ್ ಈಗ ನಿನ್ನೆ CM ಹೇಳ್ಬಿಟ್ರು ಸರ್, ಕೊಡೋಕ್ಕಾಗಲ್ಲ ಹಂಗೆ ಅಂತ ಹೇಳಿ. ನೀವು ಆಗ್ರಹ ವ್ಯಕ್ತಪಡಿಸ್ತೀರಾ ಸರ್? ಏನಾದರೂ ಮನವಿ ಮಾಡ್ತೀರಾ ಸರ್? ಮನವಿ ಅಂತೂ 100ಕ್ಕೆ 100 ಮಾಡ್ತೀವಿ. CM ಸಾಹೇಬರು ಯಾವ ಅರ್ಥದಲ್ಲಿ ಏನು ಉದ್ದೇಶ ಇಟ್ಕೊಂಡು ಸರ್ಕಮ್ಸ್ಟೆನ್ಸ್ನ ನೋಡಿ ಹೇಳಿರ್ಬೋದು. ಅದನ್ನು ಅವರು ಮೊದಲನೇ ಬಾರಿ ಗೆದ್ದಿರೋರು ಆಗಬಾರ್ದು, ಆಗಕ್ಕೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಅರ್ಹತೆ ಇಲ್ಲ ಅಂತ ಹೇಳಿಲ್ಲ. ಈಗ ಕೊಡೋಕ್ಕಾಗಲ್ಲ ಅಂತ ಹೇಳವ್ರೆ.
ನಮ್ಮ ಒತ್ತಾಯ ಮೊದಲನೇ ಬಾರಿ ಗೆದ್ದಿರೋರ್ಗು ಅವಕಾಶ ಮಾಡಿಕೊಡಿ ಅಂತ ಅನ್ನೋದು ನಮ್ಮ ಒತ್ತಾಯ. ಬಟ್ ಈಗ ಸರ್ ತನ್ವೀರ್ ಸೇಠ್ ಅವರು ಹೇಳ್ತಿದ್ರು ಸರ್, ಅಸಮಾಧಾನ ಇದೆ, ನಾನು ಸುರ್ಜೇವಾಲಾ ಅವ್ರ ಹತ್ರ ಹೇಳಿದ್ದೀನಿ, ಬೇಸರ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ನ ಕೆಲವು ಶಾಸಕರುಗಳು ಹಾಗೂ ಕಾರ್ಯಕರ್ತರೆಲ್ಲರೂ ಕೂಡ. ಅವರು ಕೂಡ ದೆಹಲಿಗೆ ಬನ್ನಿ ಅಂತ ಹೇಳಿದ್ದಾರೆ, ನಾನು ಹೋಗ್ತೀನಿ, ನಾನು ನಮ್ಮ ನೋವುಗಳನ್ನ ಹೇಳ್ಕೊಡ್ತೀನಿ, ಅಧಿಕಾರ ವಿಕೇಂದ್ರೀಕರಣ ಅಂತ ಇದ್ರೆ ಅದಾಗ್ಲಿ ಅನ್ನೋದನ್ನು ಅವ್ರ ಆಗ್ರಹ ಸರ್. ನಿಮ್ಮ ಒಂದು ಸ್ಟೇಟ್ಮೆಂಟ್ ಏನು ಸರ್? ಇಲ್ಲಿವರೆಗ ಏನಾಯ್ತೈತೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ, ಮಾಡ್ತಾರೆ, ಮಾಡಲ್ಲ, ಇದು ಚರ್ಚೆ ನಡೀತೈತೆ. ಇದಕ್ಕೆ ಹೈಕಮಾಂಡು ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಏನು ಹೇಳ್ತಾರೆ, ಹೈಕಮಾಂಡ್ ಏನು ಹೇಳ್ತದೆ ಅದನ್ನು ನಾನು ಕೇಳ್ತೀನಿ ಅಂತ ಉತ್ತರ ಕೊಡ್ತಾರೆ ಅವರು. ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಕಡೆಯವರು ಏನು ಹೇಳ್ತಾರೆ, ಮಾತಿನಂತೆ ಅವರು ನಮಗೆ ಅಧಿಕಾರವನ್ನು ಬದಲಾವಣೆ ಮಾಡಬೇಕು ಅಂತ ಅನ್ನೋದು ಅವರ ಅನಿಸಿಕೆ. ಇದು ಆಗಾಯ್ತು ಆಗಿಲ್ಲ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಇದನ್ನು ಸ್ಪಷ್ಟನೆ ಮಾಡಬೇಕಾಗಿರೋದು ಯಾವುದು, ಹೈಕಮಾಂಡ್ ಅವ್ರು ಮಾಡಬೇಕು. ಅದನ್ನು ಹೈಕಮಾಂಡು ಶೀಘ್ರದಲ್ಲೇ ಅದನ್ನು ಪರಿಹಾರನ ಮಾಡ್ತಾರೆ ಅಂತ ನನ್ನ ನಂಬಿಕೆ ನಮಗೈತೆ. ನಮ್ಗೆ ಹೈಕಮಾಂಡ್ ಬಗ್ಗೆ ಅಪಾರವಾದ ಗೌರವ ಐತೆ, ನಮ್ಮ ಪಕ್ಷದ ನಾಯಕರುಗಳ ಬಗ್ಗೆನೂ ನಮ್ಗೆ ಗೌರವ ಐತೆ, ಮತ್ತು ನಮ್ಮ ಪಕ್ಷದ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಐತೆ. ಕಾಂಗ್ರೆಸ್ ಪಕ್ಷದ ಬಗ್ಗೆ ನಾವು ಆ ಪಕ್ಷದಿಂದ ಏನೇನು ಸಾಧ್ಯವಾಗುತ್ತೋ ಸಾಮಾನ್ಯ ಜನರಿಗೆ ಕೊಡೋದಕ್ಕೆ ಅದನ್ನೆಲ್ಲವೂ ಮಾಡಬೇಕು ಅಂತ ಅನ್ನೋ ಇಚ್ಛಾಶಕ್ತಿ ಇಟ್ಕೊಂಡು ನಾವು ರಾಜಕಾರಣ ಮಾಡ್ತಾ ಇರೋಂಥವ್ರು. ಮತ್ತು ನಮ್ಮ ಪಕ್ಷನೂ ಎಲ್ಲರಿಗೂ ಸಹಕಾರ ಕೊಡುವಂಥ ಕೆಲಸವನ್ನು ಮಾಡ್ತೈತೆ ಜನಸಾಮಾನ್ಯರಿಗೆ. ಬಟ್ ತನ್ವೀರ್ ಸೇಠ್ ಅವರು ಹೇಳ್ತಾರೆ ಸರ್, ಕಾಂಗ್ರೆಸ್ ಪಕ್ಷದಲ್ಲಿ ಏನು ಸರಿ ಇಲ್ಲ, ಆ ಕಾರಣಕ್ಕೆ ನಾನು ಸುರ್ಜೇವಾಲಾ ಹತ್ರ ಹೇಳಿದ್ದೀನಿ, ಅಧಿಕಾರ ವಿಕೇಂದ್ರೀಕರಣ ಆಗಿದ್ರೆ ಹೇಳಿದ್ರೆ ಅದನ್ನು ಸ್ಪಷ್ಟಪಡಿಸ್ಬೇಕು, ನಾವು ಗೊಂದಲದಲ್ಲಿದ್ದೀವಿ ಅನ್ನೋ ಮಾತನ್ನೇ ಹೇಳ್ತಾರೆ ಸರ್. ಈಗ ತನ್ವೀರ್ ಸೇಠ್ ಸಾಹೇಬರು ವಿಧಾನಸಭೆಗೆ ಆಯ್ಕೆಯಾಗಿ 6ನೇ ಬಾರಿ, ಅವ್ರಿಗೆ 25 ವರ್ಷದ್ದು 25 + 2 27 ವರ್ಷದ ಅನುಭವ ಆಯ್ತು ಅವ್ರಿಗೆ. ಈ ಬಾರಿ 6ನೇ ಬಾರಿ ಅವ್ರು ಗೆದ್ದಿರೋದು, ನಾನು ಮೊದಲನೇ ಬಾರಿ ಗೆದ್ದಿರೋದು. ಈಗ 2.5 ವರ್ಷ 2.25 ವರ್ಷ ಅನುಭವ ಆಗೈತೆ ನನಗೆ. ರಾಜಕೀಯವಾಗಿ ಜನಗಳ ಹತ್ರ ಹೋಗುವಂಥದ್ದು, ಜನಗಳ ಹತ್ರ ಕೆಲಸ ಮಾಡುವಂಥದ್ದು, ಸಾಮಾನ್ಯ ಜನರ ಜೊತೆಲಿ ಬೆರೆಯುವಂಥದ್ದು ಬೇರೆ ವಿಚಾರ. ಈ ಅಧಿಕಾರ ತಗೊಂಡ ನಂತರ ಯಾವ ರೀತಿ ಏನೇನು ಇರ್ತದೆ, ಏನೇನು ಆಗು ಹೋಗುಗಳನ್ನ ತಿಳ್ಕೊಳ್ಳೋದಕ್ಕೆ ಅನುಭವನೂ ಮುಖ್ಯ. ಅವ್ರು ಅನುಭವಸ್ಥರು, ಅವ್ರು ಹೇಳಿದ್ದಾರೆ, ಅದು ಅವ್ರ ಅಭಿಪ್ರಾಯ. ನನಗೆ ತಿಳಿದಂಗೆ ನನ್ನ ಅಭಿಪ್ರಾಯದಲ್ಲಿ ನನ್ನ ವಿಚಾರದಲ್ಲಿ ಯಾವುದೇ ಥರದ್ದು ನನಗೆ ಆ ಥರದ್ದು ಇವತ್ತರೆಗೂ ಗೋಚರಿಸಿಲ್ಲ. ಅಂದ್ರೆ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ನೀವು ಹೇಳ್ತಿದ್ರಿ. ಗೊಂದಲ ಸೃಷ್ಟಿ ಆಗ್ತೈತೆ ಪದೇ ಪದೇ. ನಮ್ಮ ನಾಯಕರುಗಳು, ನಮ್ಮ ಪಕ್ಷದ ನಾಯಕರುಗಳನ್ನು ಮಾತಾಡ್ತಾ ಇದ್ದಾರೆ, ಬೇರೆ ಪಕ್ಷದವ್ರನ್ನು ಮಾತಾಡ್ತಾರೆ, ಮತ್ತು ನಿಮ್ಮ ಮಾಧ್ಯಮದವ್ರನ್ನು ಅದನ್ನ ಅತಿ ವೈಭವೀಕರಿಸ್ತಾ ಇದ್ದೀರಿ. ಅದಕ್ಕೆ ಸ್ಪಷ್ಟನೆಯನ್ನು ಹೈಕಮಾಂಡು ಅತಿ ಶೀಘ್ರದಲ್ಲೇ ಅದು ತೆರೆ ಎಳಿಬೇಕು. ಕೊಡ್ತೀವಿ ಕೊಡಲ್ಲ ಅನ್ನೋದೆರಡು ಹೇಳ್ಬಿಡ್ಬೇಕು ಅವರು. ಸುಮ್ಮನೆ ಇದೇನಾಗುತ್ತೆ ಅಂತಂದರೆ, ಇದು ಜನಸಾಮಾನ್ಯರಲ್ಲಿ ಈಗ ನಾವು ಯಾವ್ದಾದ್ರು ಕ್ಷೇತ್ರದ ಒಳಗಡೆ ಯಾವ್ದಾದ್ರು ಕಾರ್ಯಕ್ರಮಗಳಿಗೆ ಹೋದರೆ ನಮಗೂ 108 ಪ್ರಶ್ನೆ ಕೇಳ್ತಾರೆ ನಮ್ಮ ಮತದಾರರು. ಏನಪ್ಪ ನೀನು ಯಾರ ಕಡೆ, ನೀನು ಸಿದ್ದರಾಮಯ್ಯನವ್ರ ಕಡೆನೋ ಡಿ ಕೆ ಶಿವಕುಮಾರ್ ಕಡೆನೋ ಅಂತ ಕೇಳ್ತಾರೆ. ಇದು ನಮಗೆ ಮುಜುಗರ ತರುವಂಥದ್ದು. ಇದು ಈಗ ಹೇಳಿ ಸರ್, ಜನರು ಕೇಳ್ತಿರಲ್ಲ ಸರ್, ನೀವು ಯಾರ ಕಡೆ ಸರ್, ಸಿದ್ದರಾಮಯ್ಯ ಕಡೆ ಡಿ ಕೆ ಇಬ್ಬರು ಕಡೆನೂ ಇಬ್ಬರು ನಮ್ಮ ಹೈಕಮಾಂಡು ಅಂತ ಹೇಳಿದ್ದೀನಿ ನಾನು. ನನಗೆ ಹೈಕಮಾಂಡು, ನಾನು ರಾಹುಲ್ ಗಾಂಧಿ ಅವ್ರ ಹತ್ರ ಹೋಗೋ ಶಕ್ತಿ ನನಗಿಲ್ಲ. ಹೋಗ್ಲೇಬೇಕು ಅಂತಂದರೆ ಹೋಗ್ಬೋದು, ಆ ಪ್ರಶ್ನೆ ಬೇರೆ. ನನಗೆ ಆ ಶಕ್ತಿ ಇಲ್ಲ. ವೇಣುಗೋಪಾಲ್ ಅವ್ರನ್ನ ಮೀಟ್ ಮಾಡುವಂಥ ಅವಶ್ಯಕತೆ ನನಗೆ ಬಂದಿಲ್ಲ. ನಾನು ಮೀಟ್ ಮಾಡುವಂಥದ್ದು ಯಾರನ್ನ, ಡಿ ಕೆ ಶಿವಕುಮಾರ್ ಅವ್ರನ್ನೂ ಹೋಗಿ ಮಾತಾಡಿಸ್ಬೋದು ನಾನು, ಈ ಕ್ಷಣದಲ್ಲಿ ಹೋಗಿ ಮಾತಾಡಿಸ್ಬೋದು ನಾನು. ಸಿದ್ದರಾಮಯ್ಯ ಸಾಹೇಬ್ರನ್ನು ಈ ಕ್ಷಣದಲ್ಲಿ ಹೋಗಿ ಮಾತಾಡಿಸ್ಬೋದು ನಾನು. ನನಗೆ ಅವರಿಬ್ಬರನ್ನೇ ಹೈಕಮಾಂಡು, ಅವರಿಬ್ಬರು ಪರವಾಗೂ ನಾವಿದ್ದೀವಿ. ಕಾಂಗ್ರೆಸ್ ಪಕ್ಷದ ಪರವಾಗಿದ್ದೀವಿ. ಕಾಂಗ್ರೆಸ್ ಪಕ್ಷದ ಸರ್ಕಾರ ಮುಂದಿನ 5 ವರ್ಷಕ್ಕೂ ಚುನಾವಣೆಯಲ್ಲಿ ಗೆದ್ದು ಕಾಂಗ್ರೆಸ್ ಪಕ್ಷ ಸರ್ಕಾರವನ್ನು ರಚನೆ ಮಾಡಬೇಕು ಅಂತ ನಮ್ಮ ಮನಸ್ಥಿತಿಯಲ್ಲಿ ನಾವೆಲ್ಲರೂ ಇರುವಂಥವ್ರು. ಹಾಗಾಗಿ ನಮ್ಮ ನಾಯಕರುಗಳು, ನಮ್ಮ ಹೈಕಮಾಂಡ್ ಎಲ್ಲ ನಮ್ಮ ಸ್ಟೇಟ್ ಅವರೇ. ನನಗೆ ನಾನು ಇಬ್ಬರು ಪರನು. ಥ್ಯಾಂಕ್ ಯು ಸರ್. ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ, ನಾನು ಇಬ್ಬರ ಪರವಾಗೂ ಇದ್ದೀನಿ. ಒಂದೆಡೆ ಡಿ ಕೆ ಶಿವಕುಮಾರ್ ಅವ್ರು ಕರೆದ್ರು ಹೋಗ್ತೀನಿ, ಸಿದ್ದರಾಮಯ್ಯ ಅವ್ರು ಕರೆದ್ರು ಕೂಡ ಹೋಗ್ತೀನಿ. ಆದರೆ ಗೊಂದಲ ಇರೋದು ಸತ್ಯ, ಗೊಂದಲ ಶೀಘ್ರ ಬಗೆಹರಿಯಲಿ ಅನ್ನೋದು ಹರೀಶ್ ಗೌಡ್ರ ಮಾತು. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು.